ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆಯ ಹೆಸರು ಮೋಸದ ಕತ್ತೆ. ಒಂದು ಊರಲ್ಲಿ ಸೋಮ ಅಂತ ಉಪ್ಪು ಮಾರುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ದಿನ ಉಪ್ಪಿನ ಮೂಟೆನ ಒಂದು ಕತ್ತೆ ಮೇಲೆ ಇಟ್ಕೊಂಡ್ಬಿಟ್ಟು ಸಂತೆಗೆ ತೊಗೊಂಡೋಗ್ತಾ ಇರ್ತಾನೆ. ಸಂತೆ ತೊಗೊಂಡೋಗೋ ಜಾಗದಲ್ಲಿ ಒಂದು ನದಿ ಕೂಡ ಇರುತ್ತೆ. ಆ ನದಿ ಮೂಲಕ ದಾಟ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಸಾರಿ ಕತ್ತೆ ಅಕಸ್ಮಾತಾಗಿ ಜಾರಿ ಮುಳುಗ್ಬಿಡುತ್ತೆ. ಅವಾಗೇನಾಗುತ್ತೆ, ಕತ್ತೆ ಮೇಲೆ ಉಪ್ಪೆಲ್ಲ ಕರಗೋಗ್ಬಿಟ್ಟು ಕತ್ತೆಗೆ ತನ್ನ ಭಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅವಾಗ ಅದಕ್ಕೆ ಅನಿಸುತ್ತೆ, ಅಯ್ಯೋ ಮುಳುಗಿದ ತಕ್ಷಣ ನನ್ನ ಭಾರನೇ ಕಮ್ಮಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಪ್ರತಿ ಸರಿ ಬರಬೇಕಾದ್ರೆ ಕೂಡ ಬೇಕು ಅಂತಲೇ ನೀರೊಳಗೆ ಮುಳುಗ್ತಾ ಇರ್ತದೆ. ಇದರಿಂದ ಸೋಮನಿಗೆ ಭಾಳ ಬೇಜಾರಾಗುತ್ತೆ. ಈ ಬುದ್ಧಿ ಕತ್ತೆ ಬೇಕು ಅಂತಲೇ ಈ ಥರ ಮಾಡ್ತಾಯಿದೆ, ತಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಆ ಕತ್ತೆ ಮೇಲೆ ಅವನು ಹತ್ತಿ ಮೂಟೆನ ತುಂಬ್ತಾನೆ. ಯಥಾ ಪ್ರಕಾರ ಈ ಕತ್ತೆ ಅದೇ ಥರ ಮುಳುಗ್ತಿದ್ದಂಗೆ ಅದರ ವೆಯ್ಟು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಭಾರ ಜಾಸ್ತಿಯಾಗಿ ಕತ್ತೆಗೆ ಎತ್ತಕ್ಕೆ ಆಗಲ್ಲ. ಅದನ್ನು ಹೇಗೋ ಕಷ್ಟಪಟ್ಟು ಸಂತೆವರೆಗೂ ಬರುತ್ತೆ. ಆ ಸಂತೆ ಬರೋ ಟೈಮಲ್ಲಿ ಪೂರ್ತಿ ಸೋಮ ಅದಕ್ಕೆ ಹೊಡಿತಾನೆ ಇರ್ತಾನೆ. ಹೇಗೋ ಕಷ್ಟಪಟ್ಟು ಕತ್ತೆ ತುಂಬ ಕಷ್ಟಪಟ್ಟು ಸಂತೆವರೆಗೂ ಬರುತ್ತೆ. ಇದರಿಂದ ಕತ್ತೆಗೆ ಒಂದು ಒಳ್ಳೆಯ ಪಾಠ ಕಲ್ತಂಗಾಗುತ್ತೆ. ಹೀಗೆ ಮಾಡೋದ್ರಿಂದ ನಮ್ಮ ಸಾಹುಕಾರ ನನಗೆ ಹೊಡೆದ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅವತ್ತಿಂದ ಸೋಮನಿಗೆ ಅದು ಮೋಸ ಮಾಡೋಕ್ಕೆ ಹೋಗೋದಿಲ್ಲ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ಎಲ್ಲರನ್ನೂ ಎಲ್ಲ ಸಮಯದಲ್ಲಿ ಮೋಸ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಕತೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.